ಈಗಿನ ದಿನಗಳಲ್ಲಿ ನೀರು ಇಲ್ಲದ ಒಂದು ಪ್ರದೇಶ ಇದೆ ಅಂತ ಹೇಳಿದ್ರೆ ನಂಬ್ತೀರಾ? ಹೌದು, ಮೊರಾಕೋದ ಒಣಗಿ ಹೋದ ಪ್ರದೇಶಗಳಲ್ಲಿ ಆಕಾಶದಿಂದ ಒಂದು ಮಳೆ ಹನಿ ಸಹ ಬೀಳೋದಿಲ್ಲ. ಭೂಮಿಯೊಳಗಡೆ ಒಂದು ಹನಿ ನೀರು ಇಲ್ಲ. ಆದ್ರೆ ಅಲ್ಲಿರುವ ಸಾವಿರಾರು ಜನರು ಇಂದು ಶುದ್ಧವಾದ ನೀರನ್ನ ಕುಡಿಯುತ್ತಿದ್ದಾರೆ. ಆಶ್ಚರ್ಯವಾಗ್ತದೆ ಅಲ್ವಾ? ಮಳೆಯೇ ಬೀಳದ ಜಾಗದಲ್ಲಿ, ಭೂಮಿಯೊಳಗೆ ನೀರು ಇಲ್ಲದ ಜಾಗದಲ್ಲಿ ಅವರಿಗೆ ನೀರು ಹೇಗೆ ಸಿಗ್ತಿದೆ ಅನ್ನೋ ಸಂದೇಹ ನಿಮ್ಗೆ ಬರ್ತಿದೆ ಅಲ್ವಾ? ನೀರಿಗಾಗಿ ಅವರು ಮಾಡ್ತಿರುವ ಕೆಲಸ ಏನು ಗೊತ್ತಾ? ಕ್ಲೌಡ್ ಫಿಶಿಂಗ್. ಫ್ರೆಂಡ್ಸ್, ವಿಜ್ಞಾನ ಮತ್ತೆ ಪ್ರಕೃತಿ ಒಟ್ಟಿಗೆ ಸೇರಿದ್ರೆ ಎಂತಹ ಅದ್ಭುತಗಳು ನಡೆಯುತ್ತವೆ ಅಂತ ಹೇಳಲು ಈ ಮೊರಾಕೋ ಮ್ಯಾಜಿಕ್ ಒಂದು ದೊಡ್ಡ ಉದಾಹರಣೆ. ಈ ವಿಡಿಯೋದಲ್ಲಿ ನೀರಿಲ್ಲದ ಜಾಗದಲ್ಲಿ ಸಾವಿರಾರು ಲೀಟರ್ ನೀರು ಹೇಗೆ ಹುಟ್ಕೊಂಡಿತ್ತು, ಒಬ್ಬ ಜರ್ಮನ್ ಇಂಜಿನಿಯರ್ನ ಆಲೋಚನೆ ಒಂದು ಜನಾಂಗದ ಭವಿಷ್ಯವನ್ನ ಹೇಗೆ ಬದಲಾಯಿಸಿತು ಅನ್ನೋ ವಿಷಯಗಳನ್ನ ತಿಳ್ಕೊಳ್ಳೋಣ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿರುವ ಕೆಲ ವಿಷಯಗಳು ದೇಶದ ಬರಗಾಲ ಪ್ರದೇಶಗಳಿಗೂ ಒಂದು ದೊಡ್ಡ ಪಾಠವಾಗಲಿದೆ. ಹಾಗೇನೆ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ. ಮೊರಾಕೋ ದೇಶದ ದಕ್ಷಿಣ ಭಾಗದಲ್ಲಿ ಆಂಟಿ ಅಟ್ಲಾಸ್ ಎಂಬ ಪರ್ವತ ಶ್ರೇಣಿಗಳಿವೆ. ಈ ಪ್ರದೇಶ ಸಹಾರಾ ಮರುಭೂಮಿಗೆ ತುಂಬಾ ಹತ್ರದಲ್ಲಿರುತ್ತೆ. ಇಲ್ಲಿ ಭೂಮಿ ಮೇಲೆ ಕೇವಲ ಕೆಂಪು ಕಲ್ಲುಗಳು ಮತ್ತೆ ಮರಳು ಮಾತ್ರ ಇರುತ್ತೆ. ಶತಮಾನಗಳಿಂದ ಇಲ್ಲಿ ಮಳೆ ಬಹಳ ಕಡಿಮೆ. ಗ್ರಾಮಗಳಿದ್ದರೂ ಅಲ್ಲಿ ಆಮ್ಲಜನಕಕ್ಕಿಂತ ನೀರಿನ ಮೌಲ್ಯವೇ ಹೆಚ್ಚು. ಇಲ್ಲಿ ವಾಸಿಸುವ ಐಟ್ ಬಾಮ್ ರಾನೆ ಎಂಬ ಜನಾಂಗದ ಜನರು ದಶಕಗಳಿಂದ ನೀರು ಇಲ್ಲದೆ ಬಹಳ ಕಷ್ಟಪಡ್ತಿದ್ದಾರೆ. 2016ಕ್ಕೂ ಮೊದಲು ಇಲ್ಲಿ ಭೂಗರ್ಭ ಜಲಗಳು ಸಂಪೂರ್ಣವಾಗಿ ಖಾಲಿಯಾಗಿ ಹೋಗಿದ್ದವು. ಉಳಿದಿದ್ದ ಸ್ವಲ್ಪ ನೀರು ಕೂಡ ಅತಿಯಾದ ಉಪ್ಪು ಮತ್ತೆ ಹೆವಿ ಮೆಟಲ್ಗಳಿಂದ ತುಂಬಿ ಹೋಗಿತ್ತು. ಆ ನೀರನ್ನ ಕುಡಿದರೆ ಕಿಡ್ನಿ ಸಮಸ್ಯೆಗಳು, ಚರ್ಮ ರೋಗಗಳು ಬರುವುದು ಖಚಿತ. ಆದ್ರೆ ಬಾಯಾರಿಕೆ ಬಂದರೆ ಏನ್ ಮಾಡ್ತಾರೆ? ಪ್ರಾಣಕ್ಕಿಂತ ಏನೂ ಮುಖ್ಯವಲ್ಲದ ಕಾರಣ ಆ ಕೊಳಕು ನೀರನ್ನೇ ಕುಡಿಯಬೇಕಾಯಿತು. ನೀರಿನ ಕಷ್ಟಗಳು ಯಾವಾಗಲೂ ಮಹಿಳೆಯರ ಮೇಲೆಗೆ ಹೆಚ್ಚು ಪ್ರಭಾವ ಹಾಕುತ್ತವೆ. ಮೊರಾಕೋದ ಈ ಪರ್ವತ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಜೀವನ ಬೆಳಗ್ಗೆ 4 ಗಂಟೆಗೆ ಶುರುವಾಗ್ತಿತ್ತು. ಅವರು ಭುಜದ ಮೇಲೆ ಹಳೆಯ ಮಡಿಕೆಗಳು, ಪ್ಲಾಸ್ಟಿಕ್ ಡಬ್ಬಗಳನ್ನ ಇಟ್ಟುಕೊಂಡು ಪರ್ವತಗಳ ಇಳುಕುಗಳಲ್ಲಿ ಕಿಲೋಮೀಟರ್ಗಳ ದೂರ ನಡೆಯುತ್ತಿದ್ದರು. ಒಂದು ಚಿಕ್ಕ ಬಿಂದಿಗೆ ನೀರಿಗಾಗಿ 4 ರಿಂದ 5 ಗಂಟೆಗಳ ಸಮಯ ತೆಗೆದುಕೊಳ್ತಿತ್ತು. ಇದರಿಂದ ಏನಾಯಿತು ಅಂದ್ರೆ, ಚಿಕ್ಕ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವ ಬದಲು ನೀರನ್ನ ಹೋರುವುದಕ್ಕೆ ಹೋಗುತ್ತಿದ್ದರು. ಅವರ ಭವಿಷ್ಯ ಆ ನೀರಿನ ಡಬ್ಬಗಳಲ್ಲೇ ಕರಗಿ ಹೋಗ್ತಿತ್ತು. ನಿರಂತರವಾಗಿ ಭಾರ ಹೊರುವುದರಿಂದ ಆ ಮಹಿಳೆಯರಿಗೆ ಸೊಂಟ ನೋವು, ಬೆನ್ನೆಲುಬು ಸಮಸ್ಯೆಗಳು ಚಿಕ್ಕ ವಯಸ್ಸಿನಲ್ಲೇ ಬರುತ್ತಿದ್ದವು. ಇದು ಕೇವಲ ನೀರಿನ ಸಮಸ್ಯೆಯಲ್ಲ, ಇದು ಒಂದು ಪೀಳಿಗೆಗೆ ನಡೆಯುತ್ತಿರುವ ಅನ್ಯಾಯ. ಸರಿಯಾಗಿ ಇಂತಹ ಸಮಯದಲ್ಲೇ ಜರ್ಮನಿಯ ವಾಟರ್ ಫೌಂಡೇಶನ್ ಮತ್ತೆ ಮೊರಾಕೋದ ದಾರ್ ಸಿಹ್ಮದ್ ಎಂಬ ಸಂಸ್ಥೆಗಳು ಅಲ್ಲಿಗೆ ತಲುಪಿದವು. ಅವರು ಸಾಮಾನ್ಯ ಬಾವಿಗಳನ್ನ ತೋಡಲು ನೋಡಲಿಲ್ಲ, ಯಾಕಂದ್ರೆ ಭೂಮಿಯೊಳಗಡೆ ನೀರು ಇಲ್ಲ ಎಂದು ಅವ್ರಿಗೂ ಗೊತ್ತಿತ್ತು. ಆದ್ರೆ ಆ ಇಂಜಿನಿಯರ್ಗಳು ಒಂದು ವಿಚಿತ್ರ ವಿಷಯವನ್ನ ಗಮನಿಸಿದರು. ಆ ಪರ್ವತಗಳು ಸಮುದ್ರಕ್ಕೆ ಹತ್ರವಾಗಿರೋದ್ರಿಂದ ಸಮುದ್ರದಿಂದ ಬರೋ ತೇವಯುಕ್ತ ಗಾಳಿಗಳು ಪರ್ವತ ಶಿಖರಗಳನ್ನ ತಾಕಿ ದಟ್ಟವಾದ ಮಂಜನ್ನ ಉಂಟು ಮಾಡುತ್ತವೆ. ನಾವು ಅದನ್ನ ಕೇವಲ ಮಂಜು ಅಂತ ಅಂದುಕೊಳ್ತೇವೆ, ಆದ್ರೆ ಸೈನ್ಸ್ ಭಾಷೆಯಲ್ಲಿ ಅದು ಲಿಕ್ವಿಡ್ ಗೋಲ್ಡ್. ಆ ಮಂಜಿನಲ್ಲಿ ಕೋಟ್ಯಾಂತರ ಚಿಕ್ಕ ನೀರಿನ ಹನಿಗಳಿರುತ್ತವೆ. ಪರ್ವತಗಳ ಮೇಲಿರುವ ಕೆಲವು ವಿಶೇಷ ರೀತಿಯ ಸಸ್ಯಗಳು ಈ ಮಂಜನ್ನ ಹಿಡಿದು ನೀರಾಗಿ ಪರಿವರ್ತಿಸಿಕೊಂಡು ಬದುಕುತ್ತಿವೆ. ಒಂದು ಸಸ್ಯ ಮಾಡಬಲ್ಲದನ್ನ ಮನುಷ್ಯ ಯಾಕೆ ಮಾಡಬಾರದು ಅನ್ನೋ ಒಂದು ಚಿಕ್ಕ ಆಲೋಚನೆ ಈ ದೊಡ್ಡ ಪ್ರಾಜೆಕ್ಟ್ಗೆ ಬುನಾದಿಯಾಗುತ್ತೆ. ಈ ತಂತ್ರಜ್ಞಾನದ ಹೆಸರು ಕ್ಲೌಡ್ ಫಿಶರ್. ಇದನ್ನ ಜರ್ಮನ್ ಡಿಸೈನರ್ ಪೀಟರ್ ಟ್ರಾಂಟ್ವೆಲೆನ್ ರೂಪಿಸಿದರು. ಇದು ನೋಡಲು ದೊಡ್ಡ ನೆಟ್ ನಂತೆ ಇರುತ್ತದೆ. ಇದು ಸಾಮಾನ್ಯ ನೈಲಾನ್ ಜಾಲವಲ್ಲ, ಇದನ್ನ ಹೈ ಡೆನ್ಸಿಟಿ ಪಾಲಿಥಿಲಿನ್ ಎಂಬ ವಸ್ತುವಿನಿಂದ ತಯಾರಿಸಲಾಗಿದೆ. ಇದಕ್ಕೆ 3D ಸ್ಟ್ರಕ್ಚರ್ ಇರುತ್ತೆ, ಅಂದ್ರೆ ಒಳಗಡೆ 2 ಪದರಗಳಿರುತ್ತವೆ. ಆದ್ರೆ 3D ಯಾಕೆ ಅಂದ್ರೆ, ಮಂಜುಗಾಳಿ ಬೀಸಿದಾಗ ಆ ನೀರಿನ ಹನಿಗಳು ಆ ವಲಯಕ್ಕೆ ಅಂಟಿಕೊಳ್ಳುತ್ತವೆ. 2D ಜಾಲದಲ್ಲಿ ಆ ಹನಿಗಳು ಗಾಳಿಗೆ ಹಾರಿ ಹೋಗುತ್ತವೆ. ಆದ್ರೆ 3D ಯಿಂದ ಆ ಹನಿಗಳನ್ನ ತನ್ನ ಗೂಡಿನಲ್ಲಿ ಬಂಧಿಸಿಟ್ಟುಕೊಳ್ತದೆ. ಆ ಪರ್ವತ ಶಿಖರಗಳ ಮೇಲೆ ಗಾಳಿಯ ವೇಗ ಗಂಟೆಗೆ 120 ಕಿಲೋಮೀಟರ್ ವರೆಗೆ ಇರುತ್ತೆ. ಅಂತಹ ಗಾಳಿಯನ್ನ ತಡೆದುಕೊಳ್ಳಲು ಈ ಜಾಲಗಳನ್ನ ಸ್ಟೇನ್ಲೆಸ್ ಸ್ಟೀಲ್ ಸ್ತಂಭಗಳೊಂದಿಗೆ ಬಿಗಿಸಲಾಗುತ್ತೆ. ದಟ್ಟವಾದ ಮಂಜು ಆ ಜಾಲಗಳ ಮೂಲಕ ಹಾದು ಹೋದಾಗ ಆ ದಾರಗಳ ತೇವಾಂಶದಿಂದ ಗಾಳಿಯಲ್ಲಿರುವ ತೇವ ನೀರಿನ ಹನಿಗಳಾಗಿ ಪರಿವರ್ತನೆಯಾಗ್ತದೆ. ಆ ಹನಿಗಳು ಒಂದಕ್ಕೊಂದು ಸೇರಿ ದೊಡ್ಡದಾಗಿ ಭಾರ ಹೆಚ್ಚಾಗಿ ಕೆಳಗೆ ಜಾರುತ್ತವೆ. ಜಾಲದ ಕೆಳಗೆ ಒಂದು ಚಿಕ್ಕ ಕಾಲುವೆಯಂತಹದ್ದು ಇರುತ್ತೆ. ಆ ಹನಿಗಳೆಲ್ಲ ಅದರೊಳಗಡೆ ಬಿದ್ದು ಪೈಪ್ಗಳ ಮೂಲಕ ಹರಿಯುತ್ತವೆ. ಇಲ್ಲೇ ನಿಜವಾದ ಮೇಧಸ್ಸು ಇದೆ. ಈ ನೀರನ್ನ ಪಂಪ್ ಮಾಡಲು ಯಾವುದೇ ವಿದ್ಯುತ್ ಮೋಟಾರ್ಗಳನ್ನ ಬಳಸಿಲ್ಲ. ಪರ್ವತಗಳ ಇಳಿಕೆಯನ್ನ ಬಳಸಿಕೊಂಡು ಕೇವಲ ಗುರುತ್ವಾಕರ್ಷಣೆ ಶಕ್ತಿಯಿಂದಲೇ ಆ ನೀರು ಕೆಳಗಿರುವ ಟ್ಯಾಂಕ್ಗಳಿಗೆ ತಲುಪುತ್ತೆ. ಅಂದ್ರೆ ಇದಕ್ಕೆ ಖರ್ಚು ಶೂನ್ಯ. 6 ಮೀಟರ್ ಎತ್ತರದ ಸ್ಟೀಲ್ ಸ್ತಂಭಗಳನ್ನ, ಭಾರಿ ಜಾಲಗಳನ್ನ 12,000 ಅಡಿ ಎತ್ತರದ ಪರ್ವತ ಶಿಖರಗಳ ಮೇಲೆ ಅಳವಡಿಸುವುದು ಸಾಮಾನ್ಯ ವಿಷಯವಲ್ಲ. ಅಲ್ಲಿ ರಸ್ತೆಗಳಿಲ್ಲ, ಕ್ರೇನ್ಗಳು ಹೋಗಲಾರವು. ಸ್ಥಳೀಯ ಜನರೇ ತಮ್ಮ ಭುಜದ ಮೇಲೆ ಆ ಭಾರವನ್ನ ಹೊತ್ತರು. ಒಂದೊಂದು ರಂಧ್ರ ತೋಡಲು ಗಂಟೆಗಳ ಕಾಲ ಶ್ರಮಿಸಿದರು, ಏಕೆಂದ್ರೆ ಅವರಿಗೆ ಗೊತ್ತಿತ್ತು ಈ ಜಾಲಗಳೇ ತಮ್ಮ ಮಕ್ಕಳ ದಾಹವನ್ನ ತೀರಿಸುತ್ತವೆ ಎಂದು.
ಪ್ರತಿ ನಟ್ ಮತ್ತೆ ಬೋರ್ಡ್ ಹಿಂದೆ ಒಬ್ಬ ತಂದೆಯ ಪ್ರೇಮ, ಒಬ್ಬ ತಾಯಿಯ ಆಸೆ ಮರೆಯಾಗಿವೆ. ಈ ಪ್ರಾಜೆಕ್ಟ್ 2016ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಲಭ್ಯವಾಯಿತು. ಇದರ ಫಲಿತಾಂಶಗಳನ್ನ ನೋಡಿ ಪ್ರಪಂಚ ಬಾಯಿ ಬಿಟ್ಟಿತ್ತು. ಒಂದು ಕ್ಲೌಡ್ ಫಿಶರ್ ಯೂನಿಟ್ ದಿನಕ್ಕೆ 600ರಿಂದ 1000 ಲೀಟರ್ ಶುದ್ಧ ನೀರನ್ನ ನೀಡುತ್ತಿದೆ. ಈ ನೀರು ಭೂಮಿಯಿಂದ ಬರುವುದಿಲ್ಲದ ಕಾರಣ ಇದರಲ್ಲಿ ಕೊಳಕು ಇರೋದಿಲ್ಲ. ಇದು ನೇರವಾಗಿ ಆಕಾಶದಿಂದ ಬರುವ ಅಮೃತದಂತೆ. ಈಗ ಆ ಗ್ರಾಮಗಳಲ್ಲಿ ಮಹಿಳೆಯರಿಗೆ ಸೊಂಟ ನೋವುಗಳಿಲ್ಲ, ನೀರು ಉಪ್ಪಾಗಿಲ್ಲ. ಫ್ರೆಂಡ್ಸ್, ಅತ್ಯಂತ ದೊಡ್ಡ ಬದಲಾವಣೆ ಏನೆಂದ್ರೆ ಹೆಣ್ಣು ಮಕ್ಕಳು ಮತ್ತೆ ಶಾಲೆಗೆ ಹೋಗ್ತಿದ್ದಾರೆ. ನೀರಿಗಾಗಿ 5 ಗಂಟೆಗಳನ್ನ ವ್ಯರ್ಥ ಮಾಡುವ ಕೆಲಸ ತಪ್ಪಿ ಹೋದ ಕಾರಣ ಅವರು ತಮ್ಮ ವ್ಯಾಸಂಗದ ಮೇಲೆ ಗಮನ ಹರಿಸುತ್ತಿದ್ದಾರೆ. ಒಂದು ಚಿಕ್ಕ ನೆಟ್, ಒಂದು ಚಿಕ್ಕ ಯೋಜನೆ ಒಂದು ಸಮಾಜವನ್ನ ಹೇಗೆ ಬದಲಾಯಿಸುತ್ತದೆ ಎಂಬುದಕ್ಕೆ ಇದು ಒಂದು ಉದಾಹರಣೆ. ನೀರು ಕೇವಲ ದಾಹವನ್ನ ತೀರಿಸುವುದಲ್ಲ, ಅದು ಒಬ್ಬ ಮನುಷ್ಯನ ಗೌರವವನ್ನ, ಭವಿಷ್ಯವನ್ನ ಕಾಪಾಡುತ್ತದೆ. ಈ ಮೊರಾಕೊ ಪ್ರಾಜೆಕ್ಟ್ ಪ್ರಪಂಚದಲ್ಲೇ ಅತಿ ದೊಡ್ಡ ಫಾಗ್ ಹಾರ್ವೆಸ್ಟಿಂಗ್ ಪ್ರಾಜೆಕ್ಟ್ ಆಗಿ ದಾಖಲೆ ಸೃಷ್ಟಿಸಿದೆ. ಇದನ್ನ ನೋಡಿ ಈಗ ಚಿಲಿ, ಪೆರು ಮತ್ತೆ ಸೌತ್ ಆಫ್ರಿಕಾ ಮುಂತಾದ ದೇಶಗಳು ಕೂಡ ತಮ್ಮ ಪರ್ವತಗಳ ಮೇಲೆ ಇಂತಹ ಜಾಲಗಳನ್ನ ಅಳವಡಿಸುತ್ತಿವೆ. ಇನ್ನು ನಮ್ಮ ಭಾರತ ದೇಶದ ವಿಷಯ ಏನು ಅಂದ್ರೆ ಫ್ರೆಂಡ್ಸ್, ನಮ್ಮ ದೇಶದಲ್ಲೂ ಹಿಮಾಲಯಗಳು, ಪಶ್ಚಿಮ ಘಟ್ಟಗಳು ಮತ್ತೆ ನೀಲಗಿರಿ ಪರ್ವತಗಳಿವೆ. ಅಲ್ಲಿ ಕೂಡ ಅತಿಯಾದ ಮಂಜು ಇರುತ್ತೆ. ನಾವು ಕೂಡ ಈ ತಂತ್ರಜ್ಞಾನವನ್ನ ಬಳಸಿದ್ರೆ ನಮ್ಮ ಪರ್ವತ ಪ್ರದೇಶಗಳ ಗ್ರಾಮಗಳಿಗೆ ನೀರಿನ ಕಷ್ಟಗಳನ್ನ ತೀರಿಸಬಹುದು. ಇದು ಕಡಿಮೆ ಖರ್ಚಿನ ಶಾಶ್ವತ ಪರಿಹಾರ. ಹೊಗೆ ಮಂಜು ಸಂಗ್ರಹದಲ್ಲಿ ಕೆಲವು ಸವಾಲುಗಳು ಇವೆ. ಮಳೆಗಾಲ ಅಥವಾ ಚಳಿಗಾಲದಲ್ಲಿ ನೀರು ಚೆನ್ನಾಗಿ ಬರುತ್ತೆ, ಆದ್ರೆ ಬೇಸಿಗೆಯಲ್ಲಿ ಮಂಜು ಇಲ್ಲದಿದ್ರೆ ಹೇಗೆ? ಅದಕ್ಕಾಗಿ ಮೊರಾಕೊ ಇಂಜಿನಿಯರ್ಗಳು ದೊಡ್ಡ ದೊಡ್ಡ ರಿಸರ್ವೇರ್ ಗಳನ್ನ ನಿರ್ಮಿಸಿದರು. ಚಳಿಗಾಲದಲ್ಲಿ ಬರುವ ಹೆಚ್ಚುವರಿ ನೀರನ್ನ ಅಲ್ಲಿ ಶೇಖರಿಸಿಟ್ಟು ಬೇಸಿಗೆಯಲ್ಲಿ ಬಳಸುತ್ತಿದ್ದಾರೆ. ಅಲ್ಲದೆ ಈ ನೀರಿಗೆ ಸ್ವಲ್ಪ ಮಿನರಲ್ ಗಳನ್ನ ಸೇರಿಸುತ್ತಿದ್ದಾರೆ. ಇದರಿಂದ ಅದು ಆರೋಗ್ಯಕ್ಕೆ ಇನ್ನಷ್ಟು ಉತ್ತಮವಾಗ್ತದೆ. ನಾವು ಯಾವಾಗ್ಲೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ಕೋಟ್ಯಾಂತರ ರೂಪಾಯಿ ಬಜೆಟ್ಗಳ ಬಗ್ಗೆ ಮಾತನಾಡ್ತೇವೆ. ಆದ್ರೆ ಪ್ರಕೃತಿಯನ್ನ ಗಮನಿಸಿದ್ರೆ ನಮ್ಮ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕ ಪರಿಹಾರಗಳು ಸಿಗುತ್ತವೆ. ಗಾಳಿಯನ್ನ ನೀರಾಗಿ ಮಾರ್ಪಡಿಸುವುದು ಯಾವುದೋ ಸೈನ್ಸ್ ಫಿಕ್ಷನ್ ಅಲ್ಲ, ಅದು ಒಂದು ವಾಸ್ತವ. ಮೊರಾಕೋದ ಆ ಜನರು ಇಂದು ಸಂತೋಷವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಮೇಧಸ್ಸು ಮತ್ತೆ ಹಠ. ಈ ಕ್ಲೌಡ್ ಫಿಶರ್ ಪ್ರಾಜೆಕ್ಟ್ ಕೇವಲ ಮೊರಾಕೋಗೆ ಸೀಮಿತವಾಗಿಲ್ಲ. ಇಂದು ಇದು ಒಂದು ಅಂತಾರಾಷ್ಟ್ರೀಯ ಚಳುವಳಿಯಾಗಿ ಮಾರ್ಪಟ್ಟಿದೆ. ಚಿಲಿಯ ಅಟಕಾಮ ಮರುಭೂಮಿಯಿಂದ ಪೆರುವಿನ ಆಂಡೀಸ್ ಪರ್ವತಗಳವರೆಗೂ ನೀರಿನ ಹನಿಗಾಗಿ ಹಾತೊರೆಯುವ ಪ್ರತಿ ಜಾಗದಲ್ಲಿ ಈ ಮೇಘಗಳ ಬೇಟೆ ಶುರುವಾಗಿದೆ. ನಮ್ಮ ಭಾರತ ದೇಶಕ್ಕೆ ಬಂದ್ರೆ ತಮಿಳುನಾಡಿನ ನೀಲಗಿರಿ ಪರ್ವತಗಳು ಅಥವಾ ಹಿಮಾಲಯದ ಕಣಿವೆಗಳಲ್ಲಿ ಇಂತಹ ಪ್ರಾಜೆಕ್ಟ್ ಗಳನ್ನ ಅಳವಡಿಸಿದ್ರೆ ಸಾವಿರಾರು ಪರ್ವತ ಗ್ರಾಮಗಳ ಭವಿಷ್ಯ ಬದಲಾಗುತ್ತೆ. ಸರ್ಕಾರಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪೈಪ್ಲೈನ್ ಗಳನ್ನ ಹಾಕುವ ಬದಲು ಕೇವಲ ಇಂತಹ ಜಾಲಗಳನ್ನ ಅಳವಡಿಸಿದ್ರೆ ಪ್ರಕೃತಿ ಸಿದ್ಧವಾಗಿ ಶುದ್ಧ ನೀರನ್ನ ಪಡೆಯಬಹುದು. ಮತ್ತೊಂದು ಮುಖ್ಯ ವಿಷಯ ಏನೆಂದ್ರೆ ಈ ಪ್ರಾಜೆಕ್ಟ್ ಇಂದ ಒಂದು ದೊಡ್ಡ ಆರ್ಥಿಕ ಕ್ರಾಂತಿಯು ಶುರುವಾಗಿದೆ. ನೀರನ್ನ ಹೋರುವುದಕ್ಕೆ ಮೀಸಲಿಟ್ಟ 5 ಗಂಟೆಗಳ ಸಮಯ ಈಗ ಆ ಮಹಿಳೆಯರಿಗೆ ಉಳಿದಿದೆ. ಆ ಸಮಯವನ್ನ ಅವರು ಹೊಲಿಗೆ ಕೆಲಸ, ಕೈಕಲೆ ಅಥವಾ ಇತರ ಚಿಕ್ಕ ಚಿಕ್ಕ ವ್ಯಾಪಾರಗಳಿಗೆ ಬಳಸುತ್ತಿದ್ದಾರೆ. ಇದರಿಂದ ಆ ಗ್ರಾಮಗಳ ಆರ್ಥಿಕ ಸ್ಥಿತಿ ಸುಧಾರಿಸುತ್ತಿದೆ. ಅಂದ್ರೆ ಆಕಾಶದಿಂದ ಬಿದ್ದ ಆ ನೀರಿನ ಹನಿಗಳು ಕೇವಲ ದಾಹವನ್ನ ಮಾತ್ರವಲ್ಲ, ಆ ಜನರ ಬಡತನವನ್ನು ತೊಳೆದು ಹಾಕುತ್ತಿವೆ. ಈ ಕತೆ ನಮ್ಗೆಲ್ರಿಗೂ ಒಂದು ಪ್ರೇರಣೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಆಕಾಶದಿಂದ ಮೇಘಗಳನ್ನ ಹಿಡಿಯುವ ಈ ವಿಚಿತ್ರ ತಂತ್ರಜ್ಞಾನವನ್ನ ನಮ್ಮ ದೇಶದಲ್ಲೂ ಇಂತಹ ಪ್ರಾಜೆಕ್ಟ್ಗಳು ಬರಬೇಕು ಅಂತ ನೀವು ಬಯಸಿದ್ರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.